ಹಾಯ್ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಇವಾಗ ನಾನು ಮ್ಯಾಂಗೋ ಜಾಮ್ ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ಅರ್ಧ kg ಮಾವಿನ ಹಣ್ಣು, 1/4 kg ಸಕ್ಕರೆ, ಒಂದು ಸ್ವಲ್ಪ ನಿಂಬೆಹಣ್ಣು. 3 ಪದಾರ್ಥಗಳು ಬೇಕಾಗಿರೋದು ಇದಕ್ಕೆ. ಬನ್ನಿ ನೋಡ್ಕೊಂಬರೋಣ. ಮಾವಿನ ಹಣ್ಣು ವಾಟೆ ಎಲ್ಲ ತೆಗೆದು ಸಣ್ಣಗೆ ಹಚ್ಕೊಂಬಂದಿದ್ದೀನಿ. ಇದನ್ನು ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನುಣ್ಣಗೆ ರುಬ್ಕೊಂಬರ್ಬೇಕು. ನಾವು ಮಾವಿನ ಹಣ್ಣು ಹಚ್ಚಿದಾದ್ಮೇಲೆ ಅರ್ಧ kg ಇದೆ ಇದು. ಇವಾಗ ನುಣ್ಣಗೆ ರುಬ್ಕೊಂಬಂದಿದ್ದೀರಿ. ಇವಾಗ ಬಾಣಲಿಗೆ ಹಾಕ್ಕೊಳ್ಳೋಣ. ಇವಾಗ ಸಕ್ಕರೆ ಹಾಕ್ಕೊಳ್ಳೋಣ. 1/4 kg ಇದೆ ಈ ಸಕ್ಕರೆ ಹಾಕ್ಕೊಳ್ಳೋಣ. ಇವಾಗ ಹಾಕ್ಕೊಂಡು ತಿರುಗಿ ಕೊಡಬೇಕು. ಇವಾಗ ಸ್ಟವ್ ಅಣಿಸ್ಕೊಳ್ಳೋಣ. ಮೀಡಿಯಮ್ಮಾಗಿ ಇಟ್ಕೋಬೇಕು ಸ್ಟವ್ನ. ಹೈ ಇಟ್ಕೋಬಾರ್ದು, ಲೋ ಇಟ್ಕೋಬಾರ್ದು, ಮೀಡಿಯಮ್ಮಾಗಿರಲಿ. ತಿರುಗಿ ಕೊಡ್ತಾ ಇರಬೇಕು. ಚೆನ್ನಾಗಿ ತಿರುಗಿ ಕೊಟ್ಟರೆ ಒಂದು ಸ್ವಲ್ಪನೇ ಕುದಿ ಬರುತ್ತೆ. 1 ನಿಮಿಷಕ್ಕೊಂದ್ಸರಿ ತಿರುಗಿ ಕೊಡ್ತಾ ಇರಬೇಕು. ಈ ಥರ ಕುದಿ ಆಗ್ತಾ ಇರುತ್ತೆ. ಅವಾಗವಾಗ ತಿರುಗಿ ಕೊಡಬೇಕು. ಒಂದು 20 ನಿಮಿಷ ಆಗುತ್ತೆ ಇದು ಪೂರ್ತಿ ಆಗೋಷ್ಟರೊಳಗೆ. ಅಂತ ಗಂಟೆ ತಿರುಗಿ ಕೊಡ್ತಾ ಇರಬೇಕು. ಆಮೇಲೆ ಇದು ಚಪಾತಿಗೆ, ದೋಸೆಗೆ, ಬ್ರೆಡ್ಗೆ ಎಲ್ಲದಕ್ಕೂ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಹಾಕೋಣ. ಇವಾಗ 10 ನಿಮಿಷ ಆಗಿದೆ. ಇನ್ನೂ 5 ನಿಮಿಷ ತಿರುಗಿ ಕೊಡೋಣ. ತಿರುಗಿ ಕೊಡ್ತಾ ಇರಬೇಕು. ಇವಾಗ 20 ನಿಮಿಷ ಆಯಿತು. 20 ನಿಮಿಷ ಆಗಿದೆ. ಮಿನಿಮಮ್ 20 ನಿಮಿಷ ಆಗುತ್ತೆ. ಇವಾಗ ಬೆಂದಿದೆ ಇಲ್ಲ ಆಗಿದೆ ಇಲ್ಲ ನೋಡ್ಕೊಡೋಣ. ತೆಳಗೆ ಹಚ್ಕೊಳ್ಳುತ್ತಿದ್ದು ತಿರುಗಿ ಕೊಡ್ತಾ ಇರಬೇಕು. ಇದು ಹೇಗಾಗಿದೆ ಅಂತ ಒಂದು ಪ್ಲೇಟ್ ಎತ್ಕೊಂಡು ಈಗ ಹಾಕಿ ಒಂದು ಪ್ಲೇಟ್ಗೆ ಹಾಕಿ ಬಗ್ಸಿ ನೋಡಿದ್ರೆ ಅದು ಬೀಳಬಾರ್ದು. ಆವಾಗ ಆಗಿದೆ ಅಂತ ಲೆಕ್ಕ. ರೆಡಿಯಾಗಿದೆ ಇದು. ಇವಾಗ ಒಂದು ಬಾಟ್ಲಿಗೆ ಹಾಕ್ಕೊಳ್ಳೋಣ. ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಿಸಿ ಯಾರಿದೆ ಇವಾಗ ಒಂದು ಬಾಟ್ಲಿಗೆ, ಗಾಜಿನ ಬಾಟ್ಲಿಗೆ ಹಾಕ್ಕೊಳ್ಳೋಣ. ಇವಾಗ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ 6 ತಿಂಗಳಾದರೂ ಚೆನ್ನಾಗಿರುತ್ತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ. ಸೂಪರ್ ಆಗಿದೆ. ನೀವು ಟ್ರೈ ಮಾಡಿ ನೋಡಿ.